ಚಿಲಿಪಿಲಿ ಕನ್ನಡ. ನಮಸ್ಕಾರ ಪುಟಾಣಿ ಗೆಳೆಯರೇ, ನಮ್ಮ ಪ್ರೀತಿಯ ಚಿಲಿಪಿಲಿ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದು ನಾನು ನಿಮಗೊಂದು ಮೋಜಿನ ಕಥೆ ಹೇಳ್ತೀನಿ. ಅದೇ ಮೊಲ ಮತ್ತು ಆಮೆಯ ಕಥೆ. ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಚುರುಕಾದ ಮೊಲ ಇತ್ತು. ಆದರೆ ಆ ಮೊಲಕ್ಕೆ ಸ್ವಲ್ಪ ಅಹಂಕಾರ ಜಾಸ್ತಿ. ಅದು ಯಾವಾಗಲೂ ನಿಧಾನವಾಗಿ ನಡೆಯುವ ಆಮೆಯನ್ನು ನೋಡಿ ಗೇಲಿ ಮಾಡ್ತಿತ್ತು. ಅಯ್ಯೋ ಆಮೆ, ನೀನು ಇಷ್ಟು ಮೆಲ್ಲಿಗೆ ನಡೆದ್ರೆ ಎಂದು ಗುರಿ ತಲುಪ್ತೀಯಾ? ಬಾ, ನಾವಿಬ್ಬರು ಒಂದು ರೇಸ್ ಮಾಡೋಣ. ನನ್ನನ್ನು ಸೋಲಿಸಲು ನಿನ್ನಿಂದ ಸಾಧ್ಯನಾ ಎಂದು ನಕ್ಕಿತು. ಆಮೆ ಬಹಳ ತಾಳ್ಮೆಯಿಂದ ಹೇಳಿತು, ಸರಿ ಗೆಳೆಯ, ಪಂದ್ಯ ಆರಂಭಿಸೋಣ. ಸೋಲು ಗೆಲುವು ಆಮೇಲೆ ನೋಡೋಣ. ಕಾಡಿನ ಎಲ್ಲ ಪ್ರಾಣಿಗಳೂ ಸೇರಿ ಚಪ್ಪಾಳೆ ತಟ್ಟಿದವು. 1, 2, 3 ಶುರು. ಮೊಲವು ಮರಗಿಡಗಳ ಮಧ್ಯೆ ಸರ್ರನೆ ಓಡಿ ಹೋಯಿತು. ಆದರೆ ಆಮೆ ಮಾತ್ರ ಹೆಜ್ಜೆ ಮೇಲೆ ಹೆಜ್ಜೆ ಹಿಡುತ್ತಾ ನಿಧಾನವಾಗಿ ಸಾಗಿತು. ಅರ್ಧ ದಾರಿಗೆ ಬಂದಾಗ ಮೊಲಕ್ಕೆ ಸುಸ್ತಾದಂತನ್ಸಿತು. ಅದು ಯೋಚಿಸಿತು, ಆಮೆ ಇನ್ನೂ ಎಲ್ಲೋ ಹಿಂದೆ ಇದೆ. ನಾನು ಈ ತಂಪಾದ ಮರದ ಕೆಳಗೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ವಿಶ್ರಾಂತಿ ತಗೋತೀನಿ. ಅರೆ ಕ್ಷಣದಲ್ಲೇ ಮೊಲಕ್ಕೆ ಗಾಢವಾಗಿ ನಿದ್ರೆ ಹತ್ತಿತು. ಅದು ಗೋರ್ಕೆ ಹೊಡೆಯುತ್ತಾ ಮಲಗಿಬಿಡ್ತು. ಆದರೆ ಆಮೆ ಎಲ್ಲಿಯೂ ನಿಲ್ಲಲಿಲ್ಲ. ಅದು ಸತತವಾಗಿ ನಿರಂತರವಾಗಿ ನಡೆಯುತ್ತಾ ಹೋಯಿತು. ನೋಡುತ್ತಲೇ ನಿದ್ರಿಸುತ್ತಿದ್ದ ಮೊಲವನ್ನು ದಾಟಿ ಗೆಲುವಿನ ಹತ್ತಿರ ತಲುಪಿತು. ಹಠಾತ್ತನೇ ಮೊಲ ಎಚ್ಚರವಾಯಿತು. ಅಯ್ಯೋ, ಆಮೆ ಮುಂದೆ ಹೋಗಿರಬಹುದು ಎಂದು ವೇಗವಾಗಿ ಓಡಿತು. ಆದರೆ ಆಮೆ ಆಗಲೇ ಗುರಿಯನ್ನು ಮುಟ್ಟಿತ್ತು. ಗರ್ವದ ಮೊಲಕ್ಕೆ ಇಂದು ದೊಡ್ಡ ಪಾಠ ಕಲಿಸಿತ್ತು. ಪ್ರೀತಿಯ ಮಕ್ಕಳೇ, ಈ ಕಥೆಯ ನೀತಿ ಏನೆಂದರೆ, ಸತತ ಪ್ರಯತ್ನವಿದ್ರೆ ಜಯ ಖಂಡಿತ. ಕಥೆ ಕೇಳಿ ಖುಷಿಯಾಯ್ತಾ? ಹಾಗಿದ್ರೆ ಮರೆಯದ ಚಿಲಿಬಿಲಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಂದದ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟಾಟಾ, ಬೈ ಬಾಯ್.